ಚಾಲಕನೊಬ್ಬನ ನಿರ್ಲಕ್ಷ್ಯದಿಂದ 20ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗುರುಳಿರ್ತಕ್ಕಂಥ ಘಟನೆ ಬೆಂಗಳೂರಿನ ಚಿಕ್ಕಬಾಣಾವರ ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ಚಿಕ್ಕಬಾಣಾವರ ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಮಧ್ಯರಾತ್ರಿ 1:30 ಸುಮಾರಿಗೆ, ಈಗ ರಾತ್ರಿ 1:30ಕ್ಕೆ ನಡೆದಿದೆ. ಮದ್ಯಪಾನ ಮಾಡಿ ಚಾಲಕ ಲಾರಿ ಚಲಾಯಿಸಿರ್ತಕ್ಕಂಥ ಶಂಕೆ ಇದೆ. ಎಂಸ್ಯಾಂಡ್ ಲಾರಿ ಚಾಲಕ ನಿದ್ದೆ ಕಣ್ಣಿನಲ್ಲಿ ಟಿಪ್ಪರನ್ನು ಎತ್ತಿದ್ದಾನೆ. ಆದರೆ ಲಾರಿ ಟಾಪ್ಗೆ ವೈರ್ ಸಿಕ್ಕಾಕೊಂಡಿತ್ತು, ಅದು ನೋಡಿಲ್ಲ. ಟಾರ್ಪಲ್ಗೆನೋ ಸಿಕ್ಕಾಕೊಂಡಿತ್ತಂತೆ ವಿದ್ಯುತ್ ವೈರು. ಆತ ಮೂವ್ ಮಾಡಿದ್ದಾನೆ, ಅದ್ರ ಜೊತೆಗೆ ವೈರು ಎಳ್ಕೊಂಡು ಬಂದಿದೆ. ಆ ವೈರಿಗೆ ಕನೆಕ್ಟ್ ಆಗಿದ್ದ ಸುಮಾರು 20ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ನೋಡಿ ಧರೆಗುರುಳಿವೆ. ಅದು ಏನು ಯಾವ ಪರಿಪ್ರಮಾಣದಲ್ಲಿ ಅಂದರೆ ವಿದ್ಯುತ್ ಕಂಬಗಳೇ ಮುರಿದೋಗ್ಬಿಟ್ಟಿವೆ. ಅಲ್ಲಿ ತನಕ ಈತ ಗೊತ್ತೇ ಇಲ್ಲ ಈತನಿಗೆ ಏನಾಗಿದೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡೆಯೋಣ. ಮಾದೇಶ್, 20ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಹಾಗೆ ಎಳ್ಕೊಂಡು ಬಂದಿದೆ ಅಂತಂದರೆ ಅಲ್ಲಿ ತನಕ ಈ ಲಾರಿ ಡ್ರೈವರ್ ಏನೂ ಗೊತ್ತೇ ಆಗಿಲ್ವಾ? ಆಮೇಲೆ ಯಾರಿಗೂ ಏನೂ ತೊಂದರೆ ಆಗಿಲ್ವಾ? ಕರೆಂಟ್ ಶಾಕ್ ಹೊಡೆಯೋದು ಆ ಥರ ಏನೂ ಆಗಿಲ್ವಾ? ಮದ್ಯಪಾನ ಮಾಡಿದ್ದು ಕನ್ಫರ್ಮ್ ಆಗಿದೆಯಾ? ಏನಿದೆ ಅಪ್ಡೇಟ್ಸ್ ಮಾದೇಶ್ ಈ ವಿಚಾರದಲ್ಲಿ? ಅರವಿಂದ, ರಾತ್ರಿ ಕರೆಕ್ಟಾಗಿ 1:39 ಈ ಥರದೊಂದು ದುರ್ಘಟನೆ ಆಗಿರುವಂಥದ್ದು. ಕುಡಿದ ಮತ್ತಿನಲ್ಲಿ ಚಾಲಕ ಇದ್ದ ಅನ್ನುವಂಥ ಮಾಹಿತಿ ಸ್ಥಳೀಯರು ಹಾಗೆ ಬೆಸ್ಕಾಂನ ಸಿಬ್ಬಂದಿಗಳು ನೀಡ್ತಾ ಇರುವಂಥದ್ದು. ಈಗ ನೇರವಾಗಿ ದೃಶ್ಯಗಳನ್ನು ನೋಡಿಸ್ತೀನಿ. ಈ ರಸ್ತೆ ಏನಿದೆ, ಈ ರಸ್ತೆಯಲ್ಲಿ ಬಂದಂಥ ಏನು ಟಿಪ್ಪರ್ ವಾಹನ ಏನಿದೆ, ಟಿಪ್ಪರ್ ವಾಹನ ಅಂದರೆ ಅದು ಟಿಪ್ಪರ್ ಮೇಲೆ ಎತ್ತಿದ್ದ ಆತ ಅದನ್ನು ಅದೇ ರೀತಿಯಾಗಿ ಚಾಲನೆ ಮಾಡ್ಕೊಂಡು ಬಂದಿದ್ದರಿಂದ ಆ ಎಂಸ್ಯಾಂಡ್ ಏನಿತ್ತು, ಆ ಎಂಸ್ಯಾಂಡ್ ಕೂಡ ಅಂದರೆ ಲೋಡ್ ಗಟ್ಟಲೆ ಎಂಸ್ಯಾಂಡು ಇಲ್ಲಿ ರಸ್ತೆಗೆ ಸುರ್ಕೊಂಡು ಹೋಗಿದ್ದಾನೆ. ಅದನ್ನು ಈಗಾಗಲೇ ಬೆಳಗ್ಗೆ ಟ್ರ್ಯಾಕ್ಟರ್ನ ತಂದು ಅದನ್ನು ಎತ್ತಿಸುವಂಥ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮಾಡಿದ್ದಾರೆ. ಈಗ ಗಮನಿಸ್ಬೋದು, ಸುಮಾರು ಒಂದು 30ಕ್ಕಿಂತಲೂ ಹೆಚ್ಚಿನ ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದ್ದಾವೆ. ಸುಮಾರು 20ಕ್ಕಿಂತಲೂ ಹೆಚ್ಚಿನ ವಿದ್ಯುತ್ ಕಂಬಗಳು ಅರ್ಧ ಕಟ್ಟಾಗಿ ಸಂಪೂರ್ಣವಾಗಿ ಬಿದ್ದಿರುವಂಥದ್ದು. ಕೇಬಲ್ಗಳನ್ನು ಗಮನಿಸ್ಬೋದು, ಅಂದರೆ ದಪ್ಪ ಕೇಬಲ್ಗಳನ್ನು, ಈ ಕಪ್ಪು ಕೇಬಲನ್ನು ಗಮನಿಸ್ಬೋದು ನೀವು. ಈ ಕೇಬಲ್ಲು ಹೆಚ್ಚಾಗಿ ಇಲ್ಲಿ ಹಾಕಿದ್ದಾರೆ. ಈ ಕೇಬಲ್ಗಳಿಂದಾಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗಿದೆ ಅನ್ನುವಂಥದ್ದು ಬೆಸ್ಕಾಂ ಅಧಿಕಾರಿಗಳು ಸಿಬ್ಬಂದಿಗಳು ಹೇಳ್ತಾ ಇರುವಂಥದ್ದು. ಈಗ ಅವುಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಬೆಸ್ಕಾಂನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಕುಡಿದ ಮತ್ತಿನಲ್ಲಿ ಇದ್ದ ಅನ್ನುವಂಥದ್ದನ್ನು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಅಂದರೆ ಏಕಾಏಕಿ ದೊಡ್ಡ ಮಟ್ಟದ ಸೌಂಡ್ ಬರೋದಕ್ಕೆ ಶುರುವಾಯಿತು. ಅದರಿಂದಾಗಿ ನಾವೆಲ್ಲ ಹೊರಗಡೆ ಬಂದ್ವಿ. ಹೊರಗಡೆ ಬಂದಾಗ ಈ ರೀತಿಯಾಗಿ ಟಿಪ್ಪರ್ ವಾಹನವೊಂದು ನಿಂತಿತ್ತು. ನಮಗೆ ಗಾಬರಿ ಆಯಿತು. ಅಂದರೆ ಆತ ಯಾವ ಮಟ್ಟಕ್ಕೆ ಗಾಡಿ ಓಡಿಸ್ದ ಅನ್ನುವಂಥದ್ದೇ ನಿಜಕ್ಕೂ ಆಶ್ಚರ್ಯ ಅನ್ನುವಂಥ ಮಾತನ್ನು ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆ ಈ ರಸ್ತೆ ಏನಿದೆ, ರಸ್ತೆಯ ಉದ್ದಕ್ಕೂ ಕೂಡ ಸುಮಾರು 30 ಕಂಬಗಳು ಧರೆಗೆ ಉರುಳಿದ್ದಾವೆ. 6,000 ಮನೆಗಳಿಗೆ ಕನೆಕ್ಷನ್ ಕಟ್ಟಾಗಿರುವಂಥದ್ದು. ಒಟ್ಟಾರೆ ಇಲ್ಲಿನ ಜನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಈ ರೀತಿಯಾಗಿ ಕುಡಿದು ವಾಹನ ಚಾಲನೆ ಮಾಡ್ತಾನೆ, ಇಷ್ಟು ದೊಡ್ಡ ಮಟ್ಟದ ಅನಾಹುತ ಮಾಡ್ತಾನೆ ಅಂದರೆ ಆತನ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. ಈಗ ಬೆಸ್ಕಾಂನ ಸಿಬ್ಬಂದಿಗಳು ಅವುಗಳನ್ನು ತೆರವು ಮಾಡುವಂಥದ್ದು, ಅಂದರೆ ಇದು ಸಂಜೆವರೆಗೂ ಕೂಡ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ಬೆಸ್ಕಾಂನ ಅಧಿಕಾರಿಗಳು ಕೊಡ್ತಾ ಇರುವಂಥದ್ದು. ಯಾಕಂದರೆ ಬಹುತೇಕ ಎಲ್ಲ ಕೇಬಲ್ಗಳು, ಎಲ್ಲ ಕನೆಕ್ಷನ್ಗಳು ಕೂಡ ಹಾಳಾಗಿದ್ದಾವೆ. ಅದರಿಂದಾಗಿ ಸಂಜೆ ಹೊತ್ತಿಗೆ ನಾವು ಕನೆಕ್ಷನನ್ನು ಮತ್ತೆ ಕೊಡ್ತೀವಿ ಅನ್ನುವಂಥ ಮಾತನ್ನು ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಅಂದರೆ 6,000 ಮನೆಗಳಿಗೆ ಇವನ ಒಂದು ಕುಡಿತದಿಂದಾಗಿ, ಇವನ ಬೇಜವಾಬ್ದಾರಿತನದ ಡ್ರೈವಿಂಗಿಂದಾಗಿ 6,000 ಮನೆಗಳಿಗೆ ಕರೆಂಟ್ ಇಲ್ದಂಗೆ ಆಗಿದೆ. ದೊಡ್ಡ ಮಟ್ಟದ, ಅಂದರೆ ಮಧ್ಯರಾತ್ರಿ ಆಗಿರೋದ್ರಿಂದ ಅನಾಹುತ ತಪ್ಪಿದೆ. ಇಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗ್ತಾ ಇತ್ತು ಅನ್ನುವಂಥ ಮಾತನ್ನು ಕೂಡ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ಮದೇಶ್, ತಮ್ಮೆಲ್ಲ ಮಾಹಿತಿಗೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ.